ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಭುವಾಣಿ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಮೊನ್ನೆ ತಾನೇ ಕರ್ನಾಟಕದ CM ಸಿದ್ದರಾಮಯ್ಯನವರು ಒಂದು 2026-27 ಸಾಲಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ಸೊ ಅದರಲ್ಲಿ ಅವರು ಪಂಚ ಗ್ಯಾರಂಟಿಯಲ್ಲಿ ಏನಪ್ಪ ಅಂತಂದರೆ ಇವರಿದ್ದ ಸ್ಕೀಮಿಗೆ ಯಾವುದೇ ಅನುದಾನ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ಯೂನಿಟ್ ಸ್ಟೂಡೆಂಟ್ ಇದ್ದಾರೆ, ಸೊ ಅವ್ರು ಈ ವಿಡಿಯೋ ನೋಡಲೇಬೇಕು. ಯಾಕಪ್ಪ ಅಂತಂದರೆ ಎಲ್ಲ ಪಂಚ ಗ್ಯಾರಂಟಿಗಳಲ್ಲಿ ಎಲ್ಲ ಸ್ಕೀಮ್ಗಳಿಗೆ ಅನುದಾನ ಕೊಟ್ಟಿದ್ದಾರೆ, ಬಟ್ ನಮ್ಮ ಈ ಒಂದು ಸ್ಕೀಮ್ಗೆ ಯಾವುದೇ ಥರದ ಅನುದಾನ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಶೇರ್ ಆಗಬೇಕು. ಯಾಕಪ್ಪ ಅಂತಂದರೆ ಯಾರಿಗೆ ಈ ಒಂದು ಅಮೌಂಟ್ ಬೇಕು ಅಥವಾ ಯಾರು ಅನ್ಎಂಪ್ಲಾಯ್ ಇದ್ದೀರಾ, ಸೊ ಯಾರು ಉದ್ಯೋಗಕ್ಕಾಗಿ ನೀವು ಪರದಾಡ್ತಾ ಇದ್ದೀರಾ, ಸೊ ಅವರು ವಿಡಿಯೋ ನೋಡಲೇಬೇಕು. ಮತ್ತು ಈ ಯಾವ ಥರ ಮಾಡಬೇಕು, ಏನು ಮಾಡಬೇಕು ನಾವು ಈ ವಿಡಿಯೋ ಎಲ್ಲ ಅಂದರೆ ಗೌರ್ಮೆಂಟಿಗೆ ಅಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಯಾವುದೇ ಥರದ ರಾಜಕೀಯ ಪಕ್ಷದವರಿಗೆ ಈ ವಿಡಿಯೋ ಹೋಗಬೇಕು. ಈ ವಿಡಿಯೋ ಹೋಗಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ಸೊ ಏನಪ್ಪ ಅಂತಂದರೆ ಅವರು ಅಮೌಂಟ್ ಹಾಕ್ತಾರೆ, ಇಲ್ಲ ಅಂದರೆ ನಮಗೆ ಒಂದು ಸ್ಕೀಮ್ ಫುಲ್ ಕ್ಲೋಸ್ ಆಗ್ತೈತೆ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಇದೊಂದು ನಮಗೆ ಬಹಳ ಮುಖ್ಯವಾದ ಒಂದು ಸಂಗತಿಯಾಗಿದೆ. ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಡಿಗ್ರಿ ಮುಗಿಸ್ಕೊಂಡು ಮನೇಲಿ ಕೂತ್ಕೊಂಡಿರ್ತಾರೆ. ಮತ್ತು ಕೆಲವು ಸ್ಟೂಡೆಂಟ್ಗಳು ಏನದು ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಯಾವುದೇ ಥರ ಅದು ಜಾಬ್ ಕೂಡ ಹುಡ್ಕೊಳ್ತಾ ಇದ್ದೀರಾ. ಬಟ್ ಜಾಬ್ ಹುಡ್ಕೊಳ್ಬೇಕಂದ್ರೆ ಡಿಗ್ರಿ ಮುಗಿಸ್ಕೊಂಡು 4-5 ವರ್ಷ ಮನೇಲಿ ಕೂತ್ಕೊಂಡಿರ್ತಾರೆ ಮತ್ತು ಇಲ್ಲೂ ಓದೋಕೆ ಹೋಗಿರ್ತಾರೆ. ಧಾರವಾಡ, ಬಿಜಾಪುರ ಎಲ್ಲೆಲ್ಲೋ ಹೋಗ್ತಿರ್ತಾರೆ, ಮೈಸೂರು, ಬೆಂಗಳೂರು. ಬಟ್ ಹೋಗಬೇಕಾದ್ರೆ ಮನೆಯಲ್ಲಿ ಎಷ್ಟು ದಿನ ಕೊಡ್ತಾರೆ ನಿಮಗೆ ಖರ್ಚಿಗೆ, ಹೌದಲ್ವಾ? ಅದಕ್ಕೋಸ್ಕರ ಸೊ ಏನಪ್ಪ ಅಂತಂದರೆ ಈ ಒಂದು ಸ್ಕೀಮು ಎಲ್ಲರಿಗೂ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ. ಸೊ ಅದೇ ಅವರು ಗೌರ್ಮೆಂಟ್ದವ್ರು ಏನು ಹೇಳಿದ್ರು, 2 years ನಮಗೆ ಏನು ಈ ಒಂದು ಸ್ಕೀಮ್ ಕೊಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಇವನಿಧಿ ಭತ್ಯೆ ಕೊಡ್ತಿದ್ದಾರೆ. ಅಂದರೆ ಇವನಿಧಿ ಭತ್ಯೆ ಯಾರ್ಯಾರು ಕೊಡ್ತಾರೆ? ಡಿಗ್ರಿ ಹೋಲ್ಡರ್, ಅಂದರೆ ಡಿಗ್ರಿ ಮುಗಿಸಿದವರಿಗೆ 3,000 ಮತ್ತು ಡಿಪ್ಲೊಮಾ ಹೋಲ್ಡರ್ಗೆ ಅಂದರೆ ಡಿಪ್ಲೊಮಾ ಮುಗಿಸಿದವರಿಗೆ 1,500 ಕೊಡ್ತಿದ್ರು. ಬಟ್ ಅವ್ರೇನು ಹೇಳಿದ್ರು, ನಮಗೆ 2 years ಕೊಡ್ತೀವಿ ಅಂದಿದ್ರು. 2 years ಕೆಲವು ಸ್ಟೂಡೆಂಟ್ ಕೊಟ್ಟಿದ್ದಾರೆ, ಕೆಲವು ಸ್ಟೂಡೆಂಟ್ಗೆ ಕೊಟ್ಟಿಲ್ಲ. 2 years ಕಂಪ್ಲೀಟ್ ಅಂತೂ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಇನ್ನೂವರೆಗೆ ನೋಡಿ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಎಷ್ಟಪ್ಪ ಅಂತಂದರೆ ಅವರು ಟೋಟಲ್ ಆಗಿ ಎಷ್ಟಂದರೆ 3,08,000 ಸ್ಟೂಡೆಂಟ್ಗಳಿಗೆ ಅವರು ಫಲಾನುಭವಿಗಳಿಗೆ ಅಮೌಂಟ್ ಕೊಟ್ಟಿದ್ದೀವಿ ಇನ್ನೂವರೆಗೆ. ಮತ್ತು ಎಷ್ಟಪ್ಪ ಅಂತಂದರೆ 913 ಕೋಟಿ ನಾವು ನಿಮಗೆ ಅನುದಾನ, ಅಂದರೆ ಅನುದಾನ ಅಲ್ಲ ಅಂದರೆ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಅನುದಾನ ಕೊಟ್ಟಿವಿ ಅಂತ ಹೇಳಿಲ್ಲ. ಬಟ್ ಏನಪ್ಪ ಅಂತಂದರೆ ಪಂಚ ಗ್ಯಾರಂಟಿಯಲ್ಲಿ ಇನ್ನೂ ಬೇರೆ 4 ಸ್ಕೀಮ್ಗಳಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಸ್ಕ್ರೀನ್ಶಾಟು ಹಾಕ್ತೀನಿ, ಇವಾಗ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ಯುವನಿಧಿ ಬಗ್ಗೆ ಯಾವುದೂ ಅನುದಾನ ಕೊಟ್ಟಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ಸೊ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ಅನುದಾನ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಇದು ನೋಡಿ ಅನುದಾನ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗೃಹ ಜ್ಯೋತಿ. ಸೊ ಗೃಹ ಜ್ಯೋತಿಗೆ 10,578 ಕೋಟಿ ಅನುದಾನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಶಕ್ತಿ ಯೋಜನೆಗೆ 5,300 ಕೋಟಿ ಅನುದಾನ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಬಟ್ ಯುವನಿಧಿಗೆ ಏನಿಲ್ಲ. ಯುವನಿಧಿಗೆ ಏನಪ್ಪ ಅಂದರೆ 3,08,000 ಫಲಾನುಭವಿಗಳಿಗೆ ಇಲ್ಲಿವರೆಗೂ 913 ಕೋಟಿ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅನುದಾನ ಕೊಡ್ತೀವಿ ಅಂತ ಹೇಳಿಲ್ಲ. ಸೊ ಅದಕ್ಕೋಸ್ಕರ ಇದು ಯಾವ ಥರ ಅವರು ಲೆಕ್ಕ ಮಾಡಿದ್ರೆ ಅದೇ ತಪ್ಪಾಗುತ್ತೆ. ಯಾಕಪ್ಪ ಅಂತಂದರೆ ಏನಪ್ಪ ಅಂದರೆ ಇಲ್ಲಿವರೆಗೆ ನೋಡಿ ಮೇನ್ ಆಗಿ ನಮ್ಮದು 2023 ಮೇಯಲ್ಲಿ ಯಾವುದು ಕಾಂಗ್ರೆಸ್ ಸರ್ಕಾರ ಬಂತು. ಯಾವ ಸರ್ಕಾರ? ಸಿದ್ದರಾಮಯ್ಯ ಸರ್ಕಾರ ಬಂತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ 6 ತಿಂಗಳಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಲೇಟ್ ಆಗಿ ಗೌರ್ಮೆಂಟ್ ಆದ ತಕ್ಷಣ ಅವ್ರೇನು ಹೇಳಿದ್ರು, ನಮ್ಮ ಸರ್ಕಾರ ಬಂದರೆ ಪಂಚ ಗ್ಯಾರಂಟಿ ನಾವು ನಿಮಗೆ ತಲುಪಿಸ್ತೀವಿ, ಸೌಲಭ್ಯ ತಲುಪಿಸ್ತೀವಿ ಅಂತ ಹೇಳಿದ್ರು. ಬಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಸೊ 2023 ಮೇ ಸರ್ಕಾರ ಬಂತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ 6 ತಿಂಗಳ ನಂತರ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟಿಂಗ್ ಇವನಿದು ಬಂದಿದ್ದು ಯಾವ ಮಂತ್ ಏನಪ್ಪ ಅಂತಂದರೆ 2024 ಜನವರಿ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, 2024 ಜನವರಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿವರೆಗೂ 25ರಿಂದ 26 ತಿಂಗಳು ಅಷ್ಟೇ ಅಮೌಂಟ್ ಬಂದಿದೆ, ನೋಡ್ಕೋಬೋದು. ಸೊ ಯಾರಿಗೆ ಅಮೌಂಟ್ ಬಂದಿಲ್ಲ, ಸೊ ಅವ್ರು ಯಾವ ಥರ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಂತ ಅದೇ ರಾಂಗ್ ಆಗುತ್ತೆ. ಯಾಕಪ್ಪ ಅಂತಂದರೆ ಈಗ 3,08,000 ಇಷ್ಟು ಸ್ಟೂಡೆಂಟ್ಗಳಿದ್ದಾರೆ. ಸೊ ಆ ಸ್ಟೂಡೆಂಟ್ಗಳಿಗೆ ಎಷ್ಟಪ್ಪ ಅಂತಂದರೆ 913 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾವ ಥರ ಇದು ಕ್ಯಾಲ್ಕುಲೇಷನ್ ಮಾಡಿದರೆ ಅದೇ ರಾಂಗ್ ಅನಿಸುತ್ತೆ. ಸೊ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ಸೊ ನಾವೆಲ್ಲರೂ ಏನು ಮಾಡಬೇಕು, ನಾವು ಈ ವಿಡಿಯೋ ನಾವು ಏನಂದರೆ CM ಸಿದ್ದರಾಮಯ್ಯ, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಟ್ಯಾಗ್ ಮಾಡಬೇಕು. ಸೊ ಮತ್ತು ಯಾರೆಲ್ಲ DK ಶಿವಕುಮಾರ್ ಇದ್ದಾರೆ, ಯಾರು ಶಿಕ್ಷಣ ಮಂತ್ರಿ ಇದ್ದಾರೆ, ಸೊ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಟ್ಯಾಗ್ ಮಾಡಬೇಕು. ಟ್ಯಾಗ್ ಮಾಡಿ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ನಿಮಗೆ ಇವನಿಗೆ ಅಮೌಂಟ್ ಬೇಕಪ್ಪ ಅಂದರೆ ಅವರು ಟ್ಯಾಗ್ ಮಾಡಲಾರ್ದೆ ಇದು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಯಾವುದೇ ಸ್ಕೀಮ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಿಮಗೆ ಯೂಸ್ಫುಲ್ ಆಗಬೇಕಾದ್ರೆ, ನಿಮಗೆ ಆರ್ಥಿಕವಾಗಿ ಅಂದರೆ ಫೈನಾನ್ಷಿಯಲಿ ಆಗಿ ನಿಮ್ಗೆ ಹೆಲ್ಪ್ ಆಗಬೇಕಂದ್ರೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಮೇನ್ ಆಗಿ ಯಾರಪ್ಪ ಅಂದರೆ ಶೇರ್ ಮಾಡುವಾಗ ಏನಪ್ಪ ಮಾಡಬೇಕು ನೀವು, ಸೊ ಶ್ರೀ ಸಿದ್ದರಾಮಯ್ಯನವರಿಗೆ ಟ್ಯಾಗ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಟ್ಯಾಗ್ ಮಾಡಿ ಅವರಿಗೆ ಈ ವಿಡಿಯೋ ಅವರಿಗೆ ತಲುಪುವ ಹಾಗೆ ಮಾಡಬೇಕು. ಈ ವಿಡಿಯೋ ತಲುಪಿದ್ರೆ ಸೊ ಅವರಿಗೂ ಕೂಡ ಒಂದು ಸಂದೇಶ ಅಂದರೆ ಈ ಮೆಸೇಜ್ ಹೋಗುತ್ತೆ. ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಕೂಡ ಪರದಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಈಗ ಜಾಬ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಬಟ್ ಜಾಬ್ ನೋಟಿಫಿಕೇಶನ್ ಬಿಟ್ಟಿದ್ರೆ ಸೊ ಜಾಬ್ ಯಾವಾಗ ಆಗುತ್ತೋ ಅಪ್ಲಿಕೇಶನ್ ಹಾಕಿದ ತಕ್ಷಣ ಮತ್ತೆ ಎಕ್ಸಾಮ್ ಬರಿದ ತಕ್ಷಣ ಮತ್ತೆ ರಿಸಲ್ಟ್ ಬರಬೇಕು. ರಿಸಲ್ಟ್ ಕೆಲವು ಸ್ಟೂಡೆಂಟ್ಗಳು ಪಾಸ್ ಆಗ್ತಾರೆ, ಕೆಲವು ಸ್ಟೂಡೆಂಟ್ಗಳು ಪಾಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದು ರಿಸಲ್ಟ್ ಬಂದ ತಕ್ಷಣ ಮತ್ತೆ ಎಲ್ಲ ಜಾಬ್ ನೋಟಿಫಿಕೇಶನ್ ಮತ್ತೆ ಬಿಟ್ಟಿದ್ದಾರೆ. ಬಟ್ ಜಾಬ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಬಟ್ ಅದು ಎಕ್ಸಾಮ್ ಬರೀಬೇಕು, ರಿಸಲ್ಟ್ ಬರಬೇಕು, ನಾವು ಜಾಬಿಗೆ ಹೋಗಬೇಕು. ಅದು ಯಾವಾಗ ಬಿಡ್ತೀವೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿವರೆಗೂ ನಮಗೆ ಸೊ ಬೇಕಲ್ವಾ ಓದೋಕ್ಕೆ, ಆದರೂ ಏನಾದರೂ ಪ್ರಿಪ್ರೇಷನ್ ಮಾಡೋಕ್ಕೆ ಓದಬೇಕಲ್ಲ.
ಸೊ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋ ಟ್ಯಾಗ್ ಮಾಡಿ ಎಲ್ಲರಿಗೆ ಯಾರ್ಯಾರು ರಾಜಕೀಯ ಪಕ್ಷದಲ್ಲಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡೋಕೆ ಶೇರ್ ಮಾಡಿ. ನಮ್ಮ ಪ್ರಭುವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಗೆ ಕೂಡ ಫಾಲೋ ಮಾಡಿ ಮತ್ತು ನಮ್ಮ ಫೇಸ್ಬುಕ್ ಚಾನಲ್ ಕೂಡ ಫಾಲೋ ಮಾಡಿ. ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಯುನಿದ್ ಬಗ್ಗೆ ಮತ್ತು ಯಾವುದೋ ಗೌರ್ಮೆಂಟ್ ಜಾಬ್ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ, ಯಾಕಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯುನಿದಿ ಕ್ಲೋಸ್ ಆದರೆ ಸೊ ನಮಗೆ ಕೂಡ ಹೆಲ್ಪ್ ಆಗಲ್ಲ. ಸೊ ಅದಕ್ಕೋಸ್ಕರ ಮುಂದಿನ ವಿಡಿಯೋ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.